ನಮಸ್ಕಾರ ವೀಕ್ಷಕರೇ. ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಸರ್ಕಾರ ದಿನಕ್ಕೊಂದು ಖಡಕ್ ಆದೇಶ ನಿಯಮಗಳ ಮೂಲಕ ಸದ್ದು ಮಾಡ್ತಾ ಇದೆ. ಈಗ 15 ವರ್ಷಗಳ ಬಳಿಕ ಮೊದಲ ಬಾರಿಗೆ ಅಧಿಕಾರವೂ ಇಲ್ಲದೆ ಒಂದು ಕ್ಷೇತ್ರವೂ ಇಲ್ಲದೆ ಇಷ್ಟು ವರ್ಷಗಳ ರಾಜಕೀಯದಲ್ಲೇ ದೊಡ್ಡ ಪತನ ಕಂಡಿರೋ ಮಮತಾ ಬ್ಯಾನರ್ಜಿ ಹೊಸ ರೀತಿಯ ಪಾಲಿಟಿಕ್ಸ್ ಶುರು ಮಾಡಿದ್ದಾರೆ. ಬಿಜೆಪಿ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದು ಮಮತಾ ಇವತ್ತು ಕೋರ್ಟ್ ಮೆಟ್ಟಿಲೆ ಏರಿದ್ರು. ಕೋರ್ಟ್ಗೆ ಹೋಗೋದಕ್ಕೆ ಅವರು ತೆಗೆದುಕೊಂಡ ವಿಚಾರ ಒಂದು ಕಡೆ ಚರ್ಚೆಗೆ ಗ್ರಾಸವಾದರೆ, ಇನ್ನೊಂದು ಕಡೆ ಕೋರ್ಟ್ನಲ್ಲಿ ಅವರ ವಾದ ಕೂಡ ಇಂಟ್ರೆಸ್ಟಿಂಗ್ ಆಗಿತ್ತು. ಕೋರ್ಟ್ ಅಂಗಳಕ್ಕೆ ಅವರು ಕಾಲಿಟ್ಟ ಶೈಲಿ ಹಾಗೂ ಕೋರ್ಟ್ ಅಂಗಳದಲ್ಲಿ ಅವರಿಗೆ ಎದುರಾದ ವಿರೋಧ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇನ್ನೊಂದೆಡೆ ಸುವೇಂದು ಅಧಿಕಾರಿ ಸರ್ಕಾರ ತಂದಿರೋ ಹೊಸ ರೂಲ್ಸ್ ಇಡೀ ದೇಶದ ಗಮನ ಸೆಳೀತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಒಂದೊಂದು ಸಲ ಅಧಿಕಾರ ರಹಿತವಾಗಿ ಇರೋದು ಮಾನಸಿಕವಾಗಿ ಎಷ್ಟು ಹಿಂಸೆ ಕೊಡುತ್ತೆ ಅನ್ನೋದಕ್ಕೆ ಸದ್ಯ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಬೆಸ್ಟ್ ಎಕ್ಸಾಂಪಲ್ ಎನಿಸ್ಕೊಳ್ತಾ ಇದ್ದಾರೆ. 1998ರ ಹೊತ್ತಲ್ಲಿ ಮುಂದೊಂದು ದಿನ ತಮ್ಮ ಹೊಸ ಪಕ್ಷ ಟಿಎಂಸಿ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಕಲ್ಪನೆ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ 2011ರಲ್ಲಿ ಅದನ್ನ ನಿಜ ಮಾಡೋದ್ರಲ್ಲಿ ಸುವೇಂದು ಅಧಿಕಾರಿ ಪಾತ್ರ ದೊಡ್ಡದಿತ್ತು. ಅಲ್ಲಿಂದ ಬಲಾಢ್ಯರಾಗ್ತಾ ಹೋದಂತೆ ನಮಗೂ ಒಂದು ಎಕ್ಸ್ಪೈರಿ ಡೇಟ್ ಇದೆ, ನಾವು ಸೋಲಬಹುದು ಅನ್ನೋದನ್ನ ಮರ್ತಿದ್ರು ಅನ್ಸುತ್ತೆ. ಅದರಲ್ಲೂ ತಮ್ಮ ಪಕ್ಷಕ್ಕೆ ಜೀವ ತುಂಬಿದ ವ್ಯಕ್ತಿಯೇ ಎದುರಾಳಿಯಾಗಿ ಬಂದು ಪತನಕ್ಕೆ ದಾರಿ ತೋರಿಸಬಹುದು ಅನ್ನೋದನ್ನ ದೀದಿ ಯೋಚಿಸಿಯೂ ಇರ್ಲಿಲ್ಲ ಅನ್ಸುತ್ತೆ. ಆದ್ರೆ ಈಗ ಅದೆಲ್ಲ ಇತಿಹಾಸ. ಈಗ ಅನುಭವಿಸ್ತಾ ಇರೋ ಸೋಲನ್ನ ಜೀರ್ಣಿಸಿಕೊಳ್ಳೋದಕ್ಕೆ ದೀದಿಗೆ ಸಮಯ ಹಿಡಿಯುತ್ತೆ. ಆದ್ರೆ ಅಲ್ಲಿಯ ತನಕ ಏನಾದ್ರೂ ಒಂದು ಮಾಡ್ಬೇಕಲ್ವಾ? ಇವತ್ತು ಮಾಡಿದ್ರು. ಬಂಗಾಳದಲ್ಲಿ ಚುನಾವಣೆ ಬಳಿಕ ಗಲಭೆ ನಡೆದಿದೆ. ಅದಕ್ಕೆ ಬಿಜೆಪಿ ಕಾರಣ ಅನ್ನೋದು ಮಮತಾ ಆಯ್ಕೆ ಮಾಡಿಕೊಂಡಿದ್ದ ಟಾಪಿಕ್. ಇದೇ ವಿಚಾರದ ಕುರಿತಂತೆ ಕೋರ್ಟ್ ಮೆಟ್ಟಿಲೇರಿದ್ರು. ಖುದ್ದು ತಾವೇ ಕರಿಕೋಟ್ ಹಾಕಿಕೊಂಡು ಕಲ್ಕತ್ತಾ ಹೈಕೋರ್ಟ್ಗೆ ಬಂದಿದ್ದ ಮಮತಾ ಬಂಗಾಳದ ಜನರನ್ನ ರಕ್ಷಿಸಿ ಅನ್ನೋದನ್ನ ಹೈಲೈಟ್ ಮಾಡಿ ವಾದ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಒಂದು ಸಾಲು ಮಮತಾರನ್ನ ಅವರೇ ಅಣಕಿಸಿಕೊಂಡಂತಿದೆ. 207 ಕ್ಷೇತ್ರಗಳಲ್ಲಿ ಜನರು ರೊಚ್ಚಿಗೆದ್ದು ಮಮತಾ ವಿರುದ್ಧ ವೋಟ್ ಹಾಕಿ ಬಿಜೆಪಿಯನ್ನ ಗೆಲ್ಲಿಸಿದ್ದೇ ಮಮತಾ ಕೈಯಲ್ಲಿ ಜನರ ರಕ್ಷಣೆ ಮಾಡೋದಕ್ಕೆ ಆಗಲ್ಲ ಅಂತ. ಇನ್ನೂ ಹೀನಾಯ ಸೋಲು ಕಂಡು 2 ವಾರ ಕಳೆದಿಲ್ಲ. ಅಷ್ಟರಲ್ಲೇ ಹೋಗಿ ಇಂಥ ಸ್ಟೇಟ್ಮೆಂಟ್ ಗಳನ್ನ ನೀಡಿದ್ರೆ ಇದರಿಂದ ವರ್ಚಸ್ಸು ಹೆಚ್ಚಾಗುತ್ತಾ ಅಥವಾ ಹಾಸ್ಯಾಸ್ಪದ ಎನಿಸ್ಕೊಳ್ಳುತ್ತಾ ಅನ್ನೋದು ಜನರಿಗೆ ಗೊತ್ತಿದೆ. ಆದ್ರೂ ಪಟ್ಟು ಬಿಡದೆ ತಮ್ಮ ವಾದ ಹಾಗೂ ಆರೋಪಗಳನ್ನ ಮಾಡೋ ಮಮತಾ ಬಂಗಾಳದಲ್ಲಿ ಬುಲ್ಡೋಸರ್ ಕಲ್ಚರ್ ಇರ್ಲಿಲ್ಲ, ಆದ್ರೆ ಬಿಜೆಪಿ ಅದನ್ನ ತಂದಿದೆ, ಇದಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳಿದ್ದಾರೆ. ಮಮತಾ ವಾದಗಳು ಇಷ್ಟಕ್ಕೆ ಮುಗಿಯೋದಿಲ್ಲ. ಮುಂದೆ ಅವರು ಹೇಳೋ ವಿಚಾರಗಳು ಕೂಡ ನಾನಾ ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಹೋಗುತ್ತೆ. ಅರ್ಜೆಂಟ್ ಆಗಿ ನಮ್ಮ ಜನಗಳಿಗೆ ರಕ್ಷಣೆ ಬೇಕಾಗಿದೆ. ಯಾಕಂದ್ರೆ ಪರಿಸ್ಥಿತಿ ಕೈಮೀರಿ ಹೋಗಿದ್ದು ಪೊಲೀಸರ ಎದುರೇ ದುಷ್ಕರ್ಮಿಗಳು ಮನೆಗೆ ನುಗ್ಗಿ ಲೂಟಿ ಮಾಡ್ತಾ ಇದ್ದಾರೆ. ನಾನು ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟ ಫೋಟೋಗಳನ್ನ ಕೊಟ್ಟಿದ್ದೀನಿ. ಚುನಾವಣಾ ನಂತರದ ಗಲಭೆಯಿಂದ ಆಲ್ರೆಡಿ 10 ಜನರು ಮೃತಪಟ್ಟಿದ್ದಾರೆ. ಅದರಲ್ಲಿ 6 ಜನ ಹಿಂದೂಗಳು. ಪೊಲೀಸರು ಸರಿಯಾಗಿ ಡ್ಯೂಟಿ ಮಾಡ್ತಾ ಇಲ್ಲ. FIR ದಾಖಲಿಸೋದಕ್ಕೆ ಯಾರಾದ್ರೂ ಹೋದ್ರೆ ಅವರನ್ನ ಪರಿಗಣಿಸ್ತಾ ಇಲ್ಲ. ನನ್ನ ಕುಟುಂಬದಲ್ಲೂ 12 ವರ್ಷದ ಹೆಣ್ಣು ಮಗಳಿದ್ದಾಳೆ, ಅವಳ ಮೇಲೆ ಅತ್ಯಾಚಾರದ ಬೆದರಿಕೆಗಳು ಬರ್ತಾ ಇದೆ ಅಂತ ಗಂಭೀರ ಆರೋಪ ಮಾಡ್ತಾರೆ. ಇದರಲ್ಲಿ 2 ಹೇಳಿಕೆಗಳ ಬಗ್ಗೆ ಬಂಗಾಳದ ಜನರು ಹಲವು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಅದರಲ್ಲಿ ಮೊದಲನೆಯದ್ದು, ಹಿಂದೂಗಳ ಲೆಕ್ಕ ಕೊಟ್ಟಿದ್ಯಾಕೆ ಅಂತ. ಮಮತಾ ಅಧಿಕಾರದಲ್ಲಿದ್ದಾಗ ಹಿಂಸಾಚಾರ ಹಾಗೂ ಗಲಭೆಗಳಿಂದ ಟಿಎಂಸಿ ಗೂಂಡಾಗಳ ಅಟ್ಟಹಾಸದಿಂದ ಸಾವಿರಾರು ಹಿಂದೂಗಳ ಮಾರಣ ಹೋಮ ಆಗಿದೆ. ಅದ್ಯಾವ ಪ್ರಕರಣದಲ್ಲೂ ಅಪರಾಧಿಗಳಿಗೆ ಶಿಕ್ಷೆ ಆಗಿಲ್ಲ. ಶಿಕ್ಷೆ ಕೊಡ್ತೀನಿ ಅನ್ನೋ ಮಾತು ಮಮತಾ ಬಾಯಲ್ಲಿ ಕೂಡ ಬಂದಿರಲಿಲ್ಲ. ಈಗ ಸಡನ್ ಆಗಿ ಹಿಂದೂಗಳ ಲೆಕ್ಕ ಹೇಳುವಷ್ಟು ಕಾಳಜಿ ಎಲ್ಲಿಂದ ಬಂತು? ಹಿಂದೂಗಳು ವೋಟ್ ಹಾಕದೇ ಇದ್ರೆ ಕೈಗೆ ಚೊಂಬು ಗ್ಯಾರಂಟಿ ಅನ್ನೋ ಜ್ಞಾನೋದಯದಿಂದ ಬಂದ ಕಾಳಜಿನ, ಅಥವಾ ಮುಂದೆ ಏನಾದ್ರೂ ದೊಡ್ಡ ಪ್ಲಾನ್ಗೆ ಇದು ಫೌಂಡೇಶನ್ ಅಂತ ಜನರು ಕೇಳ್ತಾ ಇದ್ದಾರೆ. ಇನ್ನು ಮನೆಯಲ್ಲಿ ಹೆಣ್ಣು ಮಗಳಿದ್ದಾಳೆ ಅನ್ನೋ ಹೇಳಿಕೆ. ಅಂಥ ಆರ್ಜೇಕರ್ ಕಾಲೇಜು ರೇಪ್ ಕೇಸ್ನಲ್ಲಿ ನ್ಯಾಯ ಕೊಡಿಸೋದಕ್ಕೆ ಆಗ್ಲಿಲ್ಲ. ಬಿಜೆಪಿ ಕಾರ್ಯಕರ್ತರ ವಯಸ್ಸಾದ ತಾಯಂದಿರ ಮೇಲೆ ಟಿಎಂಸಿ ಗೂಂಡಾಗಳು ಹಲ್ಲೆ ನಡೆಸಿ ಕೊಂದಾಗ ಬಾಯಿ ಬಿಡ್ಲಿಲ್ಲ. ಬಂಗಾಳ ಮಹಿಳೆಯರಿಗೆ ಸೇಫ್ ಅಲ್ಲ ಅನ್ನೋದು ಜಗಜ್ಜಾಹೀರಾದ ಬಳಿಕವೂ ಮಹಿಳಾ ಸುರಕ್ಷತೆ ಬಗ್ಗೆ ಮಾತಾಡ್ಲಿಲ್ಲ. ಈಗ ಮಾತ್ರ ಮನೆಯಲ್ಲಿ ಹೆಣ್ಣು ಮಗಳಿದ್ದಾಳೆ ಅನ್ನೋದು ನೆನಪಾಯ್ತಾ ಅಂತ ಜನರು ಕೇಳ್ತಾ ಇದ್ದಾರೆ. ಹಾಗೆ ಮುಂದುವರೆದು ಟಿಎಂಸಿ ಕಚೇರಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮೀನು ಮಾರ್ಕೆಟ್ಗಳನ್ನ ಪುಡಿಗಟ್ಟಿದ್ದಾರೆ. ಮೀನು ತಿನ್ನೋದನ್ನ ಬ್ಯಾನ್ ಮಾಡೋದಕ್ಕೆ ಇಷ್ಟಪಡುವವರಿಂದ ಈ ಕೆಲಸ ಆಗ್ತಾ ಇದೆ ಅನ್ನೋ ಆರೋಪ ಮಾಡಿದ್ದಾರೆ. ಇದೇ ವಿಚಾರ ಎಲೆಕ್ಷನ್ ಟೈಮ್ನಲ್ಲೂ ಎತ್ತಿ ಕೊನೆಗೆ ಹೀನಾಯ ಸೋಲಾಯಿತು. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಮೀನು ನಿಷೇಧ ಮಾಡ್ತಾರೆ ಅಂತ ಊರೆಲ್ಲ ಸುಳ್ಳು ಹೇಳಿ ಓಡಾಡ್ಕೊಂಡು ಬಂದಿದ್ರು. ಅದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದ ಬಿಜೆಪಿ ಈಗ ಸರ್ಕಾರದ ಪ್ರತಿ ಕಾರ್ಯಕ್ರಮದಲ್ಲೂ ಮೀನಿನ ಖಾದ್ಯಗಳನ್ನ ಸವಿಯೋ ಮೂಲಕ ಆಲ್ರೆಡಿ ತಿರುಗೇಟು ಕೊಡ್ತಾ ಇದ್ದಾರೆ. ಅಷ್ಟಾದ್ರೂ ಮತ್ತೆ ಕೋರ್ಟ್ ನಲ್ಲಿ ಹೋಗಿ ಅದೇ ಟಾಪಿಕ್ ತೆಗೆದು ಆರೋಪ ಮಾಡಿರೋದು ಹಾಸ್ಯಾಸ್ಪದ ಎನಿಸ್ಕೊಳ್ತಾ ಇದೆ. ಇನ್ನೂ ಕೋರ್ಟ್ ಹಾಲ್ಗೆ ಮಮತಾ ಎಂಟ್ರಿ ಕೊಡುವಾಗ್ಲೇ ದೊಡ್ಡ ಹೈಡ್ರಾಮಾ ನಡೀತು. ಮಮತಾ ಜನರನ್ನ ಕಾಪಾಡಿ ಅಂತ ಡ್ರಾಮಾ ಮಾಡೋದಕ್ಕೆ ಬರ್ತಾ ಇದ್ರೆ ಕೋರ್ಟ್ ಆವರಣದಲ್ಲಿ ಸೇರಿದ್ದ ಜನರು ಮುತ್ತಿಗೆ ಹಾಕಿ ಮಮತಾರನ್ನ ಕಳ್ಳಿ ಕಳ್ಳಿ ಅಂತ ಕೂಗಿರೋ ವಿಡಿಯೋಗಳು ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ.
ಇನ್ನು ಇದೆಲ್ಲದರ ಮಧ್ಯೆ ಈ ಟಾಪಿಕ್ ಅನ್ನ ಮಮತಾ ಕೈಗೆತ್ತಿಕೊಂಡಿದ್ ಯಾಕೆ ಅನ್ನೋದನ್ನ ನೋಡ್ತಾ ಹೋದ್ರೂ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಬಂಗಾಳದಲ್ಲಿ ಚುನಾವಣೆ ನಡೆಯೋ ಹೊತ್ತಲಾಗ್ಲಿ ಅಥವಾ ರಿಸಲ್ಟ್ ಬಂದ ಬಳಿಕ ಕಿಡಿಗೇಡಿ ಕೃತ್ಯಗಳನ್ನ ಮಾಡಿದ್ದು ಟಿಎಂಸಿ ಗೂಂಡಾಗಳೇ. ಆದ್ರೆ ಈ ಒಂದು ಗೆಲುವಿನಿಂದ 15 ವರ್ಷದ ಆಕ್ರೋಶವನ್ನ ಒಡಲಲ್ಲಿಟ್ಟುಕೊಂಡಿದ್ದ ಜನರು ಟಿಎಂಸಿ ಕಚೇರಿಗಳಿಗೆ ನುಗ್ಗಿ ಒಡೆದು ಹಾಕಿರೋದು ನಿಜವೇ. ಆದ್ರೆ ಸುವೇಂದು PA ಮರ್ಡರ್ ಹಿಂದೆ ಟಿಎಂಸಿ ಕೈವಾಡ ಇದೆ ಅನ್ನೋ ಶಂಕೆ ಇದೆ. ಆಲ್ರೆಡಿ ಹಂತಕರನ್ನ ಹಿಡಿದು ಕೇಸನ್ನ ಸಿಬಿಐಗೆ ಕೊಡೋವರೆಗೂ ಸುವೇಂದು ಆಲೋಚಿಸಿದ್ದಾರೆ. ಒಂದು ವೇಳೆ ಇದು ಸಾಬೀತಾಯ್ತು ಅಂದ್ರೆ ಮತ್ತೆ ಮಮತಾಗೆ ಮುಖಭಂಗ ಆಗುತ್ತೆ. ಆಗ ಆಗೋ ಮುಖಭಂಗವನ್ನ ತಪ್ಪಿಸ್ಬೇಕು ಅಂದ್ರೆ ಬಿಜೆಪಿ ಕಡೆಯಿಂದಲೂ ಗೂಂಡಾಗಿರಿ ಆಗ್ತಾ ಇದೆ ಅನ್ನೋದನ್ನ ಎಲ್ಲರೂ ಕೇಳಿಸಿಕೊಳ್ಳೋ ಹಾಗೆ ಮಾಡ್ಬೇಕು. ಈ ಕಾರಣಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರಾ ಅನ್ನೋ ಚರ್ಚೆಗಳು ಕೂಡ ಎಲ್ಲೆಡೆ ನಡೀತಾ ಇದೆ. ಇನ್ನು ಮಮತಾ ಇಷ್ಟೆಲ್ಲಾ ಡ್ರಾಮಾ ಮಾಡ್ತಾ ಇದ್ರೆ ಒಂದು ಕಾಲದಲ್ಲಿ ಅವರ ಪಕ್ಷದಲ್ಲಿದ್ದ ಹಾಗೂ ಎಲೆಕ್ಷನ್ ಟೈಮ್ ನಲ್ಲಿ ರೆಬೆಲ್ ಆಗಿ ಹೊಸ ಪಕ್ಷವನ್ನ ಕಟ್ಟಿ ಮಮತಾಗೆ ಹೊಡೆತ ಕೊಟ್ಟ ಹುಮಾಯೂನ್ ಕಬೀರ್ ಈಗ ಮತ್ತೊಮ್ಮೆ ಟಕ್ಕರ್ ಕೊಟ್ಟಿದ್ದಾರೆ. ಈ ಬಾರಿ ಚುನಾವಣೆ ಬಳಿಕ ಯಾವುದೇ ರೀತಿ ಗಲಭೆ ಆಗಿಲ್ಲ. ಅದೆಲ್ಲ ಆಗ್ತಾ ಇದ್ದಿದ್ದು ಮಮತಾ ಬ್ಯಾನರ್ಜಿ ಕಾಲದಲ್ಲಿ. 2021 ಚುನಾವಣೆ ಬಳಿಕ ಎಂತ ಗಲಭೆ ನಡೀತು ಅನ್ನೋದನ್ನ ಎಲ್ಲರೂ ನೋಡಿದ್ದಾರೆ. ಆಗ ಯಾವ ಕಾರಣಕ್ಕೆ ಗಲಭೆ ನಡೆದಿತ್ತು ಅನ್ನೋದಕ್ಕೆ ಮಮತಾ ಉತ್ತರ ಕೊಡ್ಲಿ. ಸುವೇಂದು ಅಧಿಕಾರಿ ಸಿಎಂ ಆದಾಗಿನಿಂದ ಯಾವುದೇ ಗಲಭೆ ನಡೀತಾ ಇಲ್ಲ, ಎಲ್ಲವೂ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸಾಲದಕ್ಕೆ ಒಂದೇ ಮಾತರಮನ್ನ ಸುವೇಂದು ಕಡ್ಡಾಯಗೊಳಿಸಿರೋ ಸಂಬಂಧ ಪ್ರತಿಕ್ರಿಯೆ ನೀಡೋ ಹುಮಾಯೂನ್, ನಾವು ಒಂದೇ ಮಾತರಂಗೆ ಬೆಂಬಲ ಕೊಡ್ತೀವಿ, ಇದು ನಮ್ಮ ದೇಶದ ಗೀತೆ, ಬಹಳ ಹಿಂದೆಯೂ ಇದು ಇತ್ತು, ಮುಂದೆಯೂ ಇರುತ್ತೆ ಅಂತ ಹೇಳಿದ್ದಾರೆ. ಇದು ಬಹಳಷ್ಟು ಜನರಿಗೆ ಸಮಸ್ಯೆ ತಂದು ಕೊಡ್ತಾ ಇದೆ. ಇನ್ನೊಂದೆಡೆ ದಿನಕ್ಕೊಂದು ಖಡಕ್ ಆದೇಶದ ಮೂಲಕ ಸುದ್ದಿ ಆಗ್ತಾ ಇರೋ ಸುವೇಂದು ಸರ್ಕಾರ ಈಗ ಮತ್ತೊಂದು ಖಡಕ್ ಆದೇಶವನ್ನ ಹೊರಡಿಸಿದೆ. ಅದೇನಂದ್ರೆ SIR ನಲ್ಲಿ ಯಾರದೆಲ್ಲ ಹೆಸರು ಡಿಲೀಟ್ ಆಗಿದೆಯೋ ಅವ್ರ ಯಾರಿಗೂ ಸರ್ಕಾರಿ ಸೌಲಭ್ಯಗಳು ಹಾಗೂ ರೇಷನ್ ಸಿಗೋದಿಲ್ಲ ಅಂತ. ಭಾರತದ ಪ್ರಜೆಯಾಗಿದ್ರೆ ಮಾತ್ರ ಸೌಲಭ್ಯ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಂತ ಸಚಿವ ಅಗ್ನಿಮಿತ್ರ ಪಾಲ್ ಕ್ಲಾರಿಟಿ ಕೊಟ್ಟಿದ್ದಾರೆ. ಸುಮಾರು 91 ಲಕ್ಷ ವೋಟ್ಗಳು SIR ವೇಳೆ ಡಿಲೀಟ್ ಆಗಿದ್ವು. ಇದರಲ್ಲಿ ಮೃತಪಟ್ಟವರು, ಡಬಲ್ ವೋಟ್ ಜೊತೆಗೆ ಅಕ್ರಮ ವಲಸಿಗರ ವೋಟ್ ಕೂಡ ಇತ್ತು. ಇನ್ನು ಮುಂದೆ ಅವರು ಯಾರಿಗೂ ಪಡಿತರ ಅಥವಾ ಇನ್ನಿತರ ಸೌಲಭ್ಯಗಳು ಸಿಗೋದಿಲ್ಲ. ಇದೆಲ್ಲ ಬೇಕು ಅಂದ್ರೆ ತಮ್ಮ ದೇಶಕ್ಕೆ ವಾಪಸ್ ಹೋಗ್ಬೇಕು ಅನ್ನೋದರ ಸಿಗ್ನಲ್ ಕೊಟ್ಟಿದ್ದಾರೆ. ಭಾರತದಲ್ಲಿ 140 ಕೋಟಿ ಜನಸಂಖ್ಯೆಯಲ್ಲಿ ಅಕ್ರಮಗಳೆಲ್ಲ ಹೋದ್ಮೇಲೆ ಫೈನಲ್ ಆಗಿ ಎಷ್ಟು ಜನರು ಅನ್ನೋದು ಸೆನ್ಸಸ್ ಬಳಿಕ ಗೊತ್ತಾಗ್ಬೇಕು. ಅಲ್ಲಿ ಸಿಗುವ ನಂಬರ್ ನೋಡಿದ್ರೆ ನಮ್ಮ ದೇಶದ ಪ್ರಜೆಗಳಿಗೆ ಸಿಗಬೇಕಾದ ಸೌಲಭ್ಯಗಳು ಎಷ್ಟರ ಮಟ್ಟಿಗೆ ಪೋಲಾಗ್ತಾ ಇತ್ತು ಅನ್ನೋದಕ್ಕೆ ಉತ್ತರ ಸಿಗುತ್ತೆ. ಒಟ್ನಲ್ಲಿ ಮಮತಾ ಬ್ಯಾನರ್ಜಿ ಏನೇ ಸರ್ಕಸ್ ಮಾಡಿದ್ರು ಇನ್ನ 5 ವರ್ಷಗಳ ಕಾಲ ವಿಪಕ್ಷ ಬಿಟ್ಟು ಬೇರೆ ಏನು ಸಿಗೋದಿಲ್ಲ. ಸೆಷನ್ಗೆ ಬಂದು ಅಪೋಸ್ ಮಾಡಬೇಕು ಅಂದ್ರೂ ಯಾವ್ದಾದ್ರೂ ಒಂದು ಕ್ಷೇತ್ರ ಸಿಕ್ಕಿ ಅಲ್ಲಿ ಗೆದ್ದು ಬರಲೇಬೇಕು. ಕೇಜ್ರಿವಾಲ್ಗಾದ್ರೂ ದೆಹಲಿ ಹೋದ್ಮೇಲೆ ಪಂಜಾಬ್ ಅನ್ನೋ ಆಪ್ಷನ್ ಒಂದಿತ್ತು. ಆದ್ರೆ ಟಿಎಂಸಿ ಕೇವಲ ಬಂಗಾಳಕ್ಕೆ ಮಾತ್ರ ಸೀಮಿತ ಆಗಿರೋದ್ರಿಂದ ಮಮತಾಗೆ ಇನ್ನೊಂದು ಆಪ್ಷನ್ ಕೂಡ ಇಲ್ಲ. ಆದ್ರೆ ಮಮತಾರನ್ನ ಪ್ರೀತಿಸೋ 17 ಕೋಟಿ ಜನರು ಬಾಂಗ್ಲಾದೇಶದಲ್ಲಿದ್ದಾರೆ. ತಮ್ಮ ಮಮತೆಯ ಕಣ್ಮಣಿಗಳನ್ನ ನೋಡೋದಕ್ಕೆ ಅವರು ಹೋಗ್ತಾರಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.